ಹೆಂಗಸರು ಹಳ್ಳಿಮನೆ ಮಾತು ಸ್ಥಳ ಹಳ್ಳಿ ಮನೆಯ ದ್ವಾರ. ಪಾರ್ವತಮ್ಮ ಹಿತ್ತಲಲ್ಲಿದ್ದ ಆಂಬೆಗಿಡದ ಕೆಳಗೆ ಕುಳಿತುಕೊಂಡು ಶೇಂಗಾ ಸ್ವಾರ್ಣಿಸುತ್ತಿದ್ದಾಳೆ. ಆ ಸಮಯದಲ್ಲಿ ಪಕ್ಕದ ಮನೆ ಸೀತಮ್ಮ ಗಡಗಡನೆ ಬರುತ್ತಾಳೆ. ಸೀತಮ್ಮ, ಪಾರ್ವತಮ್ಮ, ನೀನು ಹೀಗೆ ಯಾಕೆ ಒಬ್ಬಂಟಿ ಕೂತಿದ್ದೀಯಾ? ನಿನ್ನ ಗಂಡನೂ ಒಳ್ಳೆಯವನೋ ಅಥವಾ ಹಳ್ಳಿ ಪೇಟೆ ಹೋಗಿದ್ದಾನೋ? ಪಾರ್ವತಮ್ಮ, ಅಯ್ಯೋ ಸೀತಮ್ಮ, ನನ್ನ ಗಂಡ ಅಂದರೆ ಹಬ್ಬದ ಹೂವು. ಕಚೇರಿ ಕೆಲಸ ಅಂದರೆ ಮನೆತನ ಮರೆತು ಹೋಗ್ತಾನೆ. ಇವತ್ತು ರಜೆ ಇರೋದ್ರಿಂದ ಆಕಳಿಗೆ ಕಟ್ಲಿ ಬಿಟ್ಟದ್ದು. ಸೀತಮ್ಮ, ನಮ್ಮ ಮನೆ ಕತೆ ಕೇಳು. ನನ್ನ ಗಂಡನಿಗೆ ಬೆಳಿಗ್ಗೆ ಉಂಡಿ ಕೊಟ್ರೆ ಹಸಿವಾಗ್ತದಂತೆ, ಸಂಜೆ ಕೊಟ್ರೆ ಇದು ಚುಕ್ಕೊಂಡಿದೆ ಅಂತ ಬೈಗೊಳ್ತಾನೆ. ಎರಡೂ ನಗುತ್ತವೆ. ಪಾರ್ವತಮ್ಮ, ಇರೋದು ಹೀಗೆ. ನಮ್ಮ ಪುಟ್ಟಮ್ಮನ ಮದುವೆ ಬಗ್ಗೆ ನಿನ್ನ ಮನೆಯಲ್ಲಿ ಮಾತಾಡಿದ್ರಾ? ಸೀತಮ್ಮ, ಹೌದು ಪಾರ್ವ, ನನಗೆ ಗೊತ್ತಾ, ಅಂತ ಹುಡುಗನಾಗಿ ನೋಡೋಕೆ ದೊಡ್ಡ ಕ್ರೇಜ್. ಅವನ ನೋಟ ಏನಪ್ಪ ಅಂದರೆ ಹೊಟ್ಟೆಗಿಳಿಯಲು ಮೊದಲು ಕನ್ನಡಿ ನೋಡಿ ಜೇನು ತುಪ್ಪ ಹಚ್ಚಿಕೊಂಡು ತಿನ್ನುವವನಂತೆ. ಪಾರ್ವತಮ್ಮ, ಅಯ್ಯೋ, ಹಾಗಾದ್ರೆ ಅಷ್ಟು ಜಂಜಾಟ ಬೇಡಮ್ಮ. ನಮ್ಮ ಪುಟ್ಟಮ್ಮಗೆ ಸಿಂಪಲ್ ಹುಡುಗ ಬೇಕು. ಮೊದಲು ಹಸಿವಾದ್ರೆ ತಿನ್ನುವ, ಮಲಗೋ ಮುಂಚೆ ಊಟದ ಬಗ್ಗೆ ಯೋಚಿಸುವ. ಎರಡು ಕೈ ಜೋಡಿಸಿ ನಗುತ್ತವೆ. ಸೀತಮ್ಮ, ಅಷ್ಟಿಷ್ಟು ಸರಿ. ಅದನ್ನು ಬಿಟ್ಟು ನಿನ್ನ ಮನೆಯಲ್ಲೂ ಹೊಸ ಸುದ್ದಿ. ಪಾರ್ವತಮ್ಮ, ಹೌದು ಸೀತಮ್ಮ, ನಿನ್ನ ಗೆಳತಿ ಗೊತ್ತಾ? ಚಂದ್ರಮ್ಮ. ಅವಳ ಮಗಳು ಈಗ ಇಂಜಿನಿಯರ್ ಆಗಿ ದೊಡ್ಡ ಕಂಪನಿಯಲ್ಲಿ ಸೇರಿದಾಳಂತೆ. ಸೀತಮ್ಮ, ಅಯ್ಯೋ, ಹಳ್ಳಿಯಲ್ಲಿ ಎಷ್ಟು ದೊಡ್ಡ ಸುದ್ದಿ. ನಮ್ಮ ಚಂದ್ರಮ್ಮ ಎಷ್ಟೋ ಹಂಬಲ ಇಟ್ಟಿದ್ಲ, ಇವತ್ತು ನನಗೊಂದು ಹೆಮ್ಮೆ ಅನಿಸುತ್ತದೆ. ಎರಡೂ ಒಬ್ಬರ ಕೈ ಹಿಡಿದು ಸಂತೋಷದಿಂದ ಮಾತನಾಡುತ್ತಾ ಮನೆಗೆ ಒಳಗೆ ಹೋಗುತ್ತವೆ. ಕೊನೆ ಹೀಗೆ ಇಬ್ಬರು ಹೆಂಗಸರು ಹಳ್ಳಿಯ ಹಿತ್ತಲ ಬಯಲಲ್ಲಿ ಕುಳಿತು ಮನೆತನದ ಮಾತು, ಜೀವನದ ಹಾಸ್ಯ, ಸಂತೋಷ ಹಂಚಿಕೊಂಡರೆ ಅದೇ ಜೀವನದ ಸಿಹಿ.